ಗೌರಿ ತನ್ನ ಕುಟುಂಬದೊಂದಿಗೆ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರು. ಹಳ್ಳಿಯು ದೀರ್ಘ ಬರಗಾಲದಿಂದ ಬಳಲುತ್ತಿತ್ತು. 2 ವರ್ಷಗಳಿಂದ ಮಳೆಯಿಲ್ಲ. ಬೆಳೆಗಳು ವಿಫಲವಾದವು, ಬಾವಿಗಳು ಒಣಗಿಹೋದವು. ಮತ್ತಿ ಜನರು ಕಲ್ಲುಗಳು ಮತ್ತು ಮರಗಳಿಗೆ ಪ್ರಾರ್ಥಿಸುತ್ತಾ ಕರುಣೆಗಾಗಿ ಬೇಡಿಕೊಂಡರು. ಆದರೆ ಗೌರಿಗೆ ಏನೋ ವಿಭಿನ್ನವಾಗಿತ್ತು. ಬಿರುಗಾಳಿಗಳಿಗೆ ಮುಂಚಿತವಾಗಿ ಇರುವೆಗಳು ನೆಲದಡಿಯಲ್ಲಿ ಆಹಾರವನ್ನು ಹೇಗೆ ಸಾಗಿಸುತ್ತಿದ್ದವು, ಮೋಡಗಳು ಒಟ್ಟುಗೂಡಿದಾಗ ಪಕ್ಷಿಗಳು ಹೇಗೆ ಕೆಳಕ್ಕೆ ಹಾರುತ್ತಿದ್ದವು ಎಂಬುದನ್ನು ಅವಳು ಗಮನಿಸಿದಳು. ಪ್ರಕೃತಿಗೆ ನಮ್ಮ ಪ್ರಾರ್ಥನೆಗಳು ಅಗತ್ಯವಿಲ್ಲ ಎಂದು ಅವಳು ತನ್ನ ತಂದೆಗೆ ಹೇಳಿದಳು. ಅದಕ್ಕೆ ನಮ್ಮ ಸಂತೋಷ ಬೇಕು. ಅದರೊಂದಿಗೆ ನೃತ್ಯ ಮಾಡಿ, ಅದನ್ನು ಆಚರಿಸಿ ಮತ್ತು ಅದು ಪ್ರತಿಫಲ ನೀಡುತ್ತದೆ. ಹಿರಿಯರು ಅವಳನ್ನು ನೋಡಿ ನಕ್ಕರು. ಸಂಪ್ರದಾಯಗಳನ್ನು ಪ್ರಶ್ನಿಸುವ ಧೈರ್ಯಶಾಲಿ ಚಿಕ್ಕ ಹುಡುಗಿ. ದೇವರುಗಳು ತ್ಯಾಗ, ಉಪವಾಸ ಮತ್ತು ಭಯವನ್ನು ಬಯಸುತ್ತಾರೆ ಎಂದು ಅವರು ಹೇಳಿದರು. ಆದ್ರೆ ಗೌರಿ ಕೇಳಲಿಲ್ಲ. ಒಂದು ಹುಣ್ಣಿಮೆಯ ರಾತ್ರಿ ಎಲ್ಲರೂ ಕತ್ತಲೆಯಾಗಿದ್ದಾಗ ಅವಳು ಒಣಗಿದ ನದೀಪಾತ್ರದ ಬಳಿ ಒಂಟಿಯಾಗಿ ನೃತ್ಯ ಮಾಡಲು ಪ್ರಾರಂಭಿಸಿದಳು. ಅವಳು ತಿರುಗುತ್ತಾ ಮೋಡಗಳು ಮತ್ತು ಗುಡುಗಿನ ಬಗ್ಗೆ ಹಳೆಯ ಜಾನಪದ ಹಾಡುಗಳನ್ನು ಹಾಡಿದಳು. ನಿಧಾನವಾಗಿ ಮಕ್ಕಳು ಅವಳೊಂದಿಗೆ ಸೇರಿಕೊಂಡರು. ನಂತರ ಮಹಿಳೆಯರು, ನಂತರ ಪುರುಷರೂ ಸಹ.